ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನು ಕ್ರಿಯೇಷನ್. ಇವತ್ತೊಂದು ಬ್ರೈಡಲ್ ಡಿಸೈನು ಮದುವೆ ಸೀರೆ. ಇದು ಮದುವೆ ಸೀರೆಗೆ ಬ್ರೈಡಲ್ ಡಿಸೈನು 8 ಎಳೆ ದಾರ ಸುತ್ಕೊಂಡಿದ್ದೀನಿ 8 ಎಳೆ ದಾರ ಮತ್ತು 10.7 mm ಕ್ರೋಶ ನೀಡಲು. ಮತ್ತು ಅದಕ್ಕೆ ಈ ದಾರದೊಳಗಡೆ ಫಸ್ಟೇ ಬೀಡ್ ಹಾಕ್ಕೋಬೇಕು. ಆ ಸ್ಮಾಲ್ ಸೈಜು ಈ ಥರ ಸ್ಮಾಲ್ ಸೈಜ್ ಬೀಡ ಹಾಕೋ ತೋರಿಸ್ತೀನಿ ನೋಡಿ. ಫಸ್ಟು ಗೋಲ್ಡ್ ಕಲರ್ ಸ್ಮಾಲ್ ಸೂಜಿಗೆ ಗೋಲ್ಡ್ ಕಲರ್ ಜರಿ ಥ್ರೆಡ್ ಹಾಕ್ಕೊಳ್ಳಿ. ಜರಿ ಥ್ರೆಡ್ ಹಾಕ್ಕೊಂಡು ಅದರೊಳಗಡೆ ಈ ಥರ ದಾರ ಹಾಕ್ಕೊಳ್ಳಿ. ಈ ಥರ ದಾರ ಹಾಕ್ಕೊಂಡು ಅದರೊಳಗಡೆ ಹೀಗೆ ಫಸ್ಟು ಬೀಡ್ ಹಾಕ್ಕೋಬೇಕು. ಫಸ್ಟು ಈ ಥರ ಬೀಡ್ ಹಾಕ್ಕೊಳ್ಳಿ. ಪ್ರತಿಯೊಂದನ್ನು ಬೀಡ್ ಈ ಥರ ಹಾಕ್ಕೊಂಡು ಹೀಗೆ ಸೂಜಿ ಒಳಗೆ ಈ ಥರ ಎಳ್ಕೋಬೇಕು. ಇಲ್ಲಿ ನೋಡಿ, ದಾರದೊಳಗಡೆ ಹೀಗೆ ಬರುತ್ತೆ. ಈ ಥರ ಸ್ವಲ್ಪ ಜಾಸ್ತಿ ಬೀಡೇರಿಸಿಟ್ಕೊಳ್ಳಿ. ಈ ಥರ ದಾರದೊಳಗಡೆ ಹೇರಿಸ್ಕೊಂಡು ಹೀಗೆ ಫಸ್ಟು ನಾಟ್ ಹಾಕ್ಕೊಳ್ಳಿ. ಇಲ್ಲಿ ನಾಟ್ ಹಾಕ್ಕೊಂಡು ಸ್ಯಾರಿಗೆ ಫಸ್ಟು ಇಲ್ಲಿ 2 ಸರಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟು 2 ಟೈಮ್ ಲಾಕ್ ಮಾಡಿಕೊಂಡು 1 2 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡಾದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಬ್ಯಾಕ್ ಸೈಡಿಂದ ದಾರ ತೊಗೊಂಡು 2 ದಾರ ಆಗುತ್ತೆ. 2 ದಾರ 1 2 ದಾರ 1 ಈ ಥರ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 ಆಗಿದೆ. ಇಲ್ಲಿ ಮಧ್ಯಕ್ಕೆ ಬೀಡ್ ಹಾಕ್ಕೋಬೇಕು. ಫಸ್ಟು ಬೀಡ್ ತೊಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಮತ್ತೆ ಬಟ್ಟೆಗೆ ಚುಚ್ಚಿ ಬ್ಯಾಕ್ ಸೈಡಿಂದ ದಾರ ತಗೋಬೇಕು. ಬ್ಯಾಕ್ ಸೈಡಿಂದ ದಾರ ತಗೊಂಡು ಈ ಥರ ಬೀಡು ಹಿಂದೆ ಹೋಗಿರುತ್ತೆ, ಅದನ್ನು ಸ್ವಲ್ಪ ಮುಂದೆ ತಳ್ಕೊಂಡು 2 ದಾರ 1 2 ದಾರ 1 ಈ ಥರ ಮಾಡ್ಕೊಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಕಂಬ ಹಾಕ್ಕೊಂಡು 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಈ ಥರ ಇಟ್ಕೊಂಡ್ರೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅದೇ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬ. ಒಂದು ಕಂಬ ಮತ್ತು ಒಂದು ಬೀಡ್ ಮುಂದೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಕಂಬಗಳನ್ನ ಹಾಕ್ಕೊತಾ ಹೋಗಬೇಕು. ಫಸ್ಟು 2 ಚೈನ್ ಮತ್ತು ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಬೀಡು. 2 ಕಲರ್ ದಾರ ಕಾಂಬಿನೇಷನ್ ತೊಗೊಂಡಿದ್ದೀನಿ. 2 ಕಲರ್ ಕಾಂಬಿನೇಷನ್ ದಾರಕ್ಕೂ ಫಸ್ಟ್ ಈ ಥರ ಬೀಡ್ ಏರಿಸ್ಕೊಂಡು ಬೀಡು ಹಾಕ್ಕೊಂಡು ಇಟ್ಕೊಂಡು ಆದಮೇಲೆ ಈ ಥರ ಮಾಡ್ಕೋಬೇಕು. ಅದರಲ್ಲಿ 3 ಕಂಬ ಬರುತ್ತೆ, 3 ಕಂಬ ಬರುತ್ತೆ. 3 ಕಂಬದಲ್ಲಿ ಫಸ್ಟು 1 ಕಂಬ ಹಾಗೆ ಮಾಡಬೇಕು, ಇನ್ನೊಂದು ಕಂಬಕ್ಕೆ ಬೀಡ್ ಹಾಕ್ಕೋಬೇಕು, ಮತ್ತು ಇನ್ನೊಂದು ಕಂಬ ಹಾಗೆ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ನೀಡ್ಲಿಟ್ಕೊಳ್ಳಿ. ಈ ಥರ ನೀಡ್ಲಿಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅದೇ ಪಾಯಿಂಟಿಗೆ ನೋಡಿಕೊಂಡು ಕಂಬ ಹಾಕ್ಕೋಬೇಕು. ಮತ್ತು ಒಂದು ಬೀಡ್ ಮೂವ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಬರಬೇಕು.
ದಾರ ಎಲ್ಲ ಲೂಸ್ ಆದರೆ ಮತ್ತೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಮತ್ತು ಹಾಗೆ ಕಂಟಿನ್ಯೂ ಮಾಡೋಕ್ಕೋದ್ರೆ ಅದು ಗಂಟಾಗುತ್ತೆ. ನೋಡಿ ಈ ಥರ ಹೀಗೆ ಸ್ಯಾರಿ ಫುಲ್ಲು ಮಾಡ್ಕೊಂಡಿದ್ದೀನಿ. ಸ್ಯಾರಿ ಫುಲ್ಲು ಮಾಡ್ಕೊಂಡಾದಮೇಲೆ ಮತ್ತೆ ತೋರಿಸ್ತೀನಿ ನೋಡಿ. ಫಸ್ಟು ಇಲ್ಲಿ 2 ಟೈಮ್ ಲಾಕ್ ಮಾಡಿಕೊಂಡು ಸೇಮ್ ಇಲ್ಲಿ ಫಸ್ಟು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 ಟೈಮ್ ಲಾಕ್ ಆದಮೇಲೆ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಫಸ್ಟ್ ಟೈಮ್ ಮಾಡಿದ್ವಲ್ಲ ಸೇಮ್ ಅದೇ ಥರ ಮಾಡ್ಕೊತಾ ಹೋಗಬೇಕು. 2 ಟೈಮ್ ಲಾಕ್ ಮಾಡಿಕೊಂಡು ಆದಮೇಲೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ತೀವಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫಸ್ಟು 2 ಚೈನ್ ಹಾಕ್ಕೊಂಡಿರ್ತೀವಲ್ವ ಈ ಥರ ಅದರಲ್ಲಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಎಲ್ಲ ಇಷ್ಟು ಮಾಡಿದ್ದೀನಿ, ಇನ್ನು ಲಾಸ್ಟಲ್ಲಿ ಸ್ವಲ್ಪ ಇದೆ. ಮತ್ತು ಬೀಡನ್ನು ಈ ಥರ ಮುಂದಕ್ಕೆ ಮೂವ್ ಮಾಡಿಕೊಂಡು ಹೀಗೆ ಡಬಲ್ ಕ್ರೋಶೆ ಕಂಬ ಆದಮೇಲೆ ಬೀಡನ್ನ ಮೂವ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ಕೊಂಡು ಬೀಡಿ ಅದನ್ನು ಮುಂದೆ ಮೂವ್ ಮಾಡ್ಕೋಬೇಕು. ಮೂವ್ ಮಾಡಿಕೊಂಡು ಮತ್ತೆ 2 ದಾರ ಒಂದು ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಇಲ್ಲಿ 2 ಚೈನ್ ಇರುತ್ತಲ್ಲ ಅದರೊಳಗಡೆ 3 ಕಂಬ ಬರುತ್ತೆ. ಒಂದು ಬೀಡ್ ಹಾಕದೇ ಇರೋದು, ಮತ್ತು ಒಂದು ಬೀಡ್ ಹಾಕಿರೋದು, ಮತ್ತು ಇನ್ನೊಂದು ಬೀಡ್ ಹಾಕದೆ ಮಾಡೋದು, ಮತ್ತು 2 ಚೈನ್, ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಬೀಡ್ ಹಾಕಿ, ಮತ್ತೆ ಒಂದು ಕ್ರೋಶೆ ಕಂಬ, ಮತ್ತೆ 2 ಚೈನ್, ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಲಾಸ್ಟಲ್ಲಿ ಬೀಡ್ನ ಮುಂದೆ ಮೂವ್ ಮಾಡ್ಕೊಂಡು ಇದೇ ಥರ ಸ್ಯಾರಿ ಫುಲ್ಲು ಮಾಡ್ಕೋಬೇಕು. ಸ್ಯಾರಿ ಫುಲ್ಲು ಮಾಡ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಚೈನ್ ಹಾಕ್ಕೋಬೇಕು. ಮತ್ತೆ 2 ಚೈನ್, ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ಕಂಬ ಇದೆಯಲ್ಲ ಈ ಕಂಬದ ಹತ್ರ ಒಂದು ಕಂಬ ಹಾಕ್ಕೊಂಡು ಆದಮೇಲೆ ಮತ್ತೆ 2 ಚೈನ್ ಮಾಡಿ ಇಲ್ಲಿ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಚೈನ್ ಹಾಕ್ಕೊಂಡು ಆರ್ಚ್ ಮಾಡಬೇಕು. ಅದನ್ನು ತೋರಿಸ್ತೀನಿ. ಇದು ಇವಾಗ ಇಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ, ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಸ್ಟೆಪ್ಪಲ್ಲಿ ಕೂಡ ಈ ಥರ ಬಂದಿದೆ. ಈ ಥರ ಆದಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ರೀಮ್ ಕಲರ್ ದಾರ ತಗೋಬೇಕು. ಕ್ರೀಮ್ ಕಲರ್ ದಾರ ತೊಗೊಂಡಿದ್ದೀನಿ. ಕ್ರೀಮ್ ಕಲರ್ ದಾರ ತೊಗೊಂಡು ನೋಡಿ ಇಲ್ಲಿ ಫಸ್ಟ್ ಹಾಕಿದ್ನಲ್ಲ ಅದೇ ಕಲರು ದಾರನ ನೆಕ್ಸ್ಟ್ ಇವಾಗ ನಾಟ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟು 2 ಟೈಮ್ ಲಾಕ್ ಮಾಡ್ಕೊತೀನಿ. ಫಸ್ಟ್ 2 ಸರಿ ಲಾಕ್ ಮಾಡಿಕೊಂಡು
ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತೆ 1 2 3 ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬಂದರೆ ಓಕೆ, 3 ಚೈನ್ಗೆ ಲಾಕ್ ಮಾಡ್ಕೊತೀನಿ. ಇಲ್ಲ ಜಾಸ್ತಿ ಬೇಕು ಅಂದರೆ ನಾನು ಇಲ್ಲಿ ಚೈನ್ ಹಾಕೋದು 3 ಚೈನ್ ಹಾಕಿಲ್ಲ, 2 ಚೈನ್ ಹಾಕಿರೋದ್ರಿಂದ ಇಲ್ಲಿ 3 ಚೈನ್ಗೆ ಸಾಕು. 3 ಚೈನ್ ಹಾಕಿದ್ರೆ 4 ಚೈನ್ ಹಾಕೋಬೇಕು. 2 ಚೈನು 3 ಚೈನು 2 ಟೈಮು ಆದಮೇಲೆ ಮತ್ತೆ ಇವಾಗ 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕಿ ಮತ್ತೆ ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊತೀನಿ. 2 ಚೈನ್ ಗ್ಯಾಪ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 3 ಚೈನ್ ಮತ್ತೆ 3 ಚೈನ್ ಪ್ರತಿಯೊಂದು 2 ಚೈನ್ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕೋತೀನಿ. ಇದು 8 ಎಳೆ ದಾರ ಸುತ್ತೋದು ಕೂಡ ಇದರಲ್ಲಿ ಬಿಟ್ಟಿರ್ತೀನಿ. ಈ ಥರ ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡಾದ್ಮೇಲೆ ಇವಾಗ ಮತ್ತೆ ಇದನ್ನು ಕಟ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ 2 ಸಾರಿ ಲಾಕ್ ಮಾಡ್ಕೋತೀನಿ. 2 ಸಾರಿ ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ. ಲಾಕ್ ಆದಮೇಲೆ ನೆಕ್ಸ್ಟು 3 ಚೈನ್ ಇದೆಯಲ್ಲ ಅದರ ಒಳಗಡೆ ಒಂದು ಲಾಕ್ ಮಾಡ್ಕೊತೀನಿ. ಒಂದು ಲಾಕ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ 5 ಚೈನ್ ಒಳಗಡೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊತೀನಿ. 1 2 ದಾರ 1 2 ದಾರ 1 ಮತ್ತು 2 ದಾರ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೋಬೇಕು. 2 ಸಾರಿ ದಾರ ತೊಗೊಂಡು ಇವಾಗ 4 ದಾರ ಇದೆ. ಫಸ್ಟ್ 2 ದಾರ ತೊಗೋಬೇಕು, ಮತ್ತು ಇನ್ನೂ 2 ದಾರ ಲಾಸ್ಟಲ್ಲಿ ಇನ್ನೂ 2 ದಾರ ಉಳಿಯುತ್ತೆ ಅದು ಕೂಡ ತೊಗೋಬೇಕು. ಮತ್ತು ಸೇಮ್ ಅದೇ ಥರ ಕಂಬಗಳನ್ನ ಮಾಡ್ಕೋತೀನಿ. ದಾರ ಈ ಥರ ಲೂಸ್ ಆದರೆ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಅದು ಒಂದು ಟೈಮ್ ಲೂಸ್ ಆಯಿತು ಅಂತ ನಾವು ಮತ್ತೆ ಇದು ಮಾಡೋಕ್ಕೋದ್ರೆ ಅದು ಇಲ್ಲಿ ಹೋಗ್ತಾ ಗಂಟಾಗ್ಬಿಡುತ್ತೆ. ಅದ್ರ ಬದಲು ಇಲ್ಲೇ ಸ್ಟಾರ್ಟಿಂಗಲ್ಲೇ ಸರಿ ಮಾಡ್ಕೊತ ಹೋದರೆ ಅದು ಹೋಗ್ತಾ ಸರಿ ಬರುತ್ತೆ. ಈ ಥರ ಕಂಬಗಳನ್ನ ಫಸ್ಟ್ ಆರ್ಚಲ್ಲಿ ಎಷ್ಟು ಬರುತ್ತೆ ಅಂತ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ಗೂ ಅಷ್ಟೇ ಮಾಡ್ಕೋಬೇಕು. ಹೀಗೆ ಕಂಬಗಳು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತಾ ಹೋಗ್ತೀನಿ. ತ್ರಿಬಲ್ ಕ್ರೋಶೆ ಕಂಬಗಳನ್ನ ಕಂಬ ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡ್ಕೊಂಡು
ಕಂಬ ಇಡಿಸುತ್ತೆ. ಒಂದು 5 ಚೈನ್ ಒಳಗಡೆ 12 ಕಂಬಗಳು ಇಡಿಸುತ್ತೆ. 12 ಕಂಬ ಹಾಕೊಂಡಿದ್ದೀನಿ ನಾನು. 12 ಕಂಬ ಹಾಕಿ ಮತ್ತು ಇಲ್ಲಿ 3 ಚೈನ್ ಇದೆಯಲ್ಲ, ಈ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. 3 ಚೈನ್ ಒಳಗಡೆ ಲಾಕ್ ಮಾಡಿದ್ರೆ ಈ ಥರ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ 3 ಚೈನ್ ಒಳಗಡೆ ಲಾಕ್ ಮಾಡಿ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ ಇನ್ನೊಂದು 3 ಚೈನ್ ಇದೆಯಲ್ಲ, ಇದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಗಿದೆ. ಮತ್ತು 2 ಚೈನ್ ಮತ್ತು 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ದಾರ ತಗೊಂಡು ಈ 5 ಚೈನ್ ಒಳಗಡೆ ಮತ್ತೆ 12 ಕಂಬ ಮಾಡ್ಕೊತೀನಿ. ಹೀಗೆ 2 ದಾರ 1 2 ದಾರ 1 ಇದೇ ಥರ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಎಂಟೆಳೆ ದಾರ ತಗೊಂಡ್ರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಂಟೆಳೆ ದಾರ ನನಗಂತೂ ತುಂಬ ಕಂಫರ್ಟಬಲ್ ಅನಿಸುತ್ತೆ ಎಂಟೆಳೆ ದಾರ. ಹಾಗಾಗಿ ನಾನು ಎಂಟೆಳೆ ದಾರನ ತೊಗೋತೀನಿ. ಯಾವುದೇ ಕ್ರೋಶ ಡಿಸೈನ್ ಮಾಡಬೇಕಾಗಲಿ ನಾನು ಎಂಟೆಳೆ ದಾರನೇ ತೊಗೋತೀನಿ. ಒಟ್ಟು ದಾರ ಕೂಡ ಸುತ್ತೋದನ್ನು ನಾನು ಲಿಂಕಲ್ಲಿ ಬಿಟ್ಟಿರ್ತೀನಿ. ಎಂಟೆಳೆ ದಾರ ಹೇಗೆ ಸುತ್ಕೊಳ್ಳೋದು ಅಂತ ಅದನ್ನು ಚೆಕ್ ಮಾಡಿ ನೋಡಿ. ಕಂಬಗಳನ್ನ ಮಾಡ್ಕೊಳ್ತೀನಿ. ಇನ್ನೆರಡು ಕಂಬ ಮಾಡ್ಕೊತೀನಿ. ಸೇಮ್ 3 ಚೈನ್ ಗ್ಯಾಪಿಗೆ ಲಾಕ್. ನೆಕ್ಸ್ಟ್ ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ, ಸೂಜಿ ಮೇಲೆ 2 ಸರಿ ದಾರ. ಸೇಮ್ ಇದೇ ಥರ ನಾನು ಇನ್ನು ಎಲ್ಲ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ತೋರಿಸ್ತೀನಿ. ದಾರ ಸುತ್ತೋದು ಕೂಡ ನಮ್ಮ ಚಾನಲಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 5 ಚೈನ್ ಹಾಕ್ಕೊಂಡು 5 ಚೈನ್ ಹಾಕಿ ಮತ್ತೆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತೆ 3 ಚೈನ್ ಮತ್ತೆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತೆ 3 ಚೈನ್, ನೆಕ್ಸ್ಟ್ ಮತ್ತೆ 2 ಚೈನ್ ಗ್ಯಾಪಲ್ಲಿ ಲಾಕ್. ನೋಡಿ ಈ ಥರ ಫಸ್ಟು ಇಲ್ಲಿ 2 ಟೈಮ್ ಲಾಕ್, ಮತ್ತು ಇಲ್ಲಿ ಹಾಫ್ ಕ್ರೋಶೆಟ್, ಮತ್ತು ಇಲ್ಲಿ 3 ಚೈನ್, ಮತ್ತು 3 ಚೈನ್ 5 ಚೈನ್ 5 ಚೈನ್ ಬಂದು ಸ್ವಲ್ಪ ಲೂಸ್ ಬರಬೇಕು, ಆರ್ಚ್ ಬರೋದಕ್ಕೆ ಈ ಥರ. ಮತ್ತು 3 ಚೈನ್ 3 ಟೈಮ್, 5 ಚೈನ್ 3 ಚೈನ್ 3 ಟೈಮ್. ಸ್ಟಾರ್ಟಿಂಗಲ್ಲಿ ಮತ್ತು ಸ್ಯಾರಿ ಹೆಂಡಿಂಗಲ್ಲಿ 3 ಚೈನ್ 2 ಟೈಮ್ ಬರಬೇಕು. ಇಲ್ಲಿ ಮಿಡಲಲ್ಲೆಲ್ಲ 3 ಚೈನ್ 3 ಟೈಮ್ ಬರಬೇಕು. ಆ ಥರ ಮಾಡಿಕೊಂಡು ಆಮೇಲೆ ಆರ್ಚ್ ಹಾಕೋದನ್ನ ತೋರಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಆರ್ಚ್ ಸ್ಟೆಪ್ ಈ ಥರ ಮುಗ್ದಿದೆ. ಆರ್ಚ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೂ ಒಂದು ಸ್ಟೆಪ್ಪಲ್ಲಿ ಬೀಡ್ ಹಾಕಿ ಅದಕ್ಕೆ ಗೋಲ್ಡ್ ಕಲರ್ ಥ್ರೆಡ್, ಫಸ್ಟ್ ಹಾಕಿದ್ನಲ್ಲ ಆ ಥರ ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡು ಮತ್ತೆ ಇಲ್ಲಿ ಫಸ್ಟು ಲಾಕ್ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲೇ ಲಾಕ್ ಮಾಡ್ಕೊತೀನಿ.
ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಹಾಕಿದ್ನಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇವಾಗ ಬೀಡ್ ಹಾಕ್ಕೋಬೇಕು. ಬೀಡ್ ಬಂದು ಈ ಥರ ಸ್ಮಾಲ್ ಸೈಜ್ ಬೀಡು ತಗೊಂಡು ಹಾಕ್ಕೊತೀನಿ. ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಫಸ್ಟಲ್ಲಿ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಫಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಕಂಬ ಮತ್ತೆ ಒಂದು ಬೀಡು, ಒಂದು ಕಂಬ ಒಂದು ಬೀಡು ಈ ಥರ ಇಲ್ಲಿ ಕೂಡ ಡಬಲ್. ಇಲ್ಲಿ ಫಸ್ಟ್ ಆರ್ಚಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಇವಾಗ ಮಾಡ್ತಾ ಇರೋ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೊತೀನಿ. ಒಂದು ಬೀಡು ಮತ್ತು ಒಂದು ಬೀಡು ಒಂದು ಕಂಬ. ಮತ್ತೆ ಇನ್ನೊಂದು ಬೀಡ್ ತಗೋತೀನಿ. ಬೀಡ್ ತಗೊಂಡು ಹೀಗೆ ಹಾರ್ಚು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಚೈನ್ಸ್ ಕಾಣುತ್ತಲ್ಲ, ಫಸ್ಟಲ್ಲಿ ಒಂದು ಚೈನ್ಗೆ ನಾವು ಹಾಕ್ಕೊಂಡ್ರೆ ನೆಕ್ಸ್ಟ್ ಪ್ರತಿಯೊಂದಕ್ಕೂ ಚೈನ್ ಗ್ಯಾಪ್ಗಳು ಬರ್ತಾ ಹೋಗುತ್ತೆ. ಒಂದಾದ್ಮೇಲೆ ಒಂದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ಅದೇ ಥರ ನೋಡಿ ಹೀಗೆ ಎಲ್ಲ ಹರ್ಚುಗಳನ್ನು ಈ ಥರ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಮಧ್ಯದಲ್ಲಿ ಕುಚ್ಚಾಕಿದ್ದೀನಿ. ಫೈನಲಿ ಈ ಡಿಸೈನು ಈ ಥರ ಗ್ರ್ಯಾಂಡ್ ಲುಕ್ಕಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ.